ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಸ್ಥಾಪನೆ ಆದ್ದು 1970ರಲ್ಲಿ. ಅದಾದ ನಂತರ ಕತ್ತಿ ಕುಟುಂಬದ ಕೈಯಲ್ಲಿ 30 ವರ್ಷ ನಾಳ್ತಾ ಇತ್ತು. ಅದನ್ನ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೊರತಂದಿದ್ದಾರೆ. 1995ರಲ್ಲಿ ಏನು ಕತ್ತಿ ಸಹೋದರ ಗುಂಪಿಗೆ ಹೋತು, ಅವ್ರ ಕೈಯಲ್ಲಿ ಹೋತು. ಹಿರಣ್ಯ ಸಕ್ಕರೆ ಕಾರ್ಖಾನೆ 700 ಕೋಟಿ ಲಾಸ್ ಮಾಡಿದ್ರು. ಇದು ಎಲ್ಲರಿಗೆ ಅರಿವಾಗತ್ತೈತಿ, ಎಲ್ಲರಿಗೂ ಗೊತ್ತಾಗತ್ತೈತಿ. ಹಿಂಗಾಗಿ ಸತೀಶ್ ಜಾರಕಿಹೊಳಿ ಗುಂಪು ಗೆಲುವು ಅನ್ನೋಕ್ಕಿಂತನೂ ಅಪ್ಪನಗೌಡ ಪಾಟೀಲ್ ಹೆಸರಿನಿಂದ ಏನು ಪೆನಲ್ ಮಾಡಿದರೆ ಅದಕ್ಕೆ ಬಹಳ ಮಹತ್ವ ಇದೆ. ನನ್ನ ನಿರ್ದೇಶಕರು ಅತ್ಯಂತ ಪ್ರಾಮಾಣಿಕ ನಿರ್ದೇಶಕರಾಗಿದ್ದಾರೆ. ಅವ್ರಿಗೆ ಓಟ್ ಹಾಕಿ. ಇದೇ 28ರಂದು ಚುನಾವಣೆ ಇಡ್ತೀವಿ, ಒಬ್ಬೊಬ್ಬರಿಗೆ 15 ಓಟ್ಗಳು. ಇವ್ರಿಗೆ ಯಾಕೆ ಹಾಕ್ಬೇಕಂತಂದ್ರೆ ಇವರು 33 ತಿಂಗಳ ಏನು ಆಡಳಿತ ಅವಧಿಯಲ್ಲಿ 11 ಜನ ಏನು ಆಡಳಿತ ಅವಧಿ ಏನು ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಿದ್ದಾರೆ. ಹೇಳ್ಕೊತ ಹೋದ್ರೆ ದೊಡ್ಡ ಪ್ರಮಾಣ ಇದೆ. ಒಂದೊಂದು ಫೋನ್ ಮಾಡಿದ್ರೆ ಸಾಕು ಇವ್ರು ಹಾಜರಿರ್ತಾರೆ. TC ಕೊರತೆಯನ್ನು ನೀಗಿಸಿದ್ದಾರೆ. ನಿರಂತರ ವಿದ್ಯುತ್ ಯೋಜನೆಯನ್ನ ಸಫಲ ಮಾಡಿದ್ದಾರೆ. ಇದೆಲ್ಲ ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಮತ್ತು ಅನಸಾಬ್ ಜೋಲಿ ಅವರ ನೇತೃತ್ವದಲ್ಲಿ. ಯಾಕಂದ್ರೆ ಅನಸಾಬ್ ಜೋಲಿ ಅವರ ನೇತೃತ್ವದಲ್ಲಿ ಹಿರಣ್ಯಕೇಶಿ ಸರ್ಕಾರಕ್ಕೆ ಏನು ಕೊಡಬೇಕಾಗಿತ್ತು ಸಾಲವನ್ನ ಕೊಟ್ಟಿದ್ದಾರೆ. ಅದು ನಾವು ಬೆಳೆಸ್ತೇವೆ, 15 ದಿವಸ ಬಿಲ್ ಕೊಡ್ತೇವೆ, 10,000 ಏನು ಕೃಷಿಂಗ್ ಮಾಡ್ತೇವೆ, ಟನ್ ಕೃಷಿಂಗ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದು ಮಾಡೇ ಮಾಡ್ತಾರೆ ಅವರು. ಹಿಂಗಾಗಿ ಜನರ ವಿಶ್ವಾಸ ಈಗ ಕತ್ತಿ ಕುಟುಂಬದಲ್ಲಿ ಇಲ್ಲ. AB ಮತ್ತು ಏನು ರಮೇಶ್ ಕತ್ತಿ ಇದಾರೆ ಅವ್ರ ಸೋಲು ಖಚಿತ ನಿಶ್ಚಿತ ಅಂತ ಎಲ್ಲ ಊರಲ್ಲಿ ಅದೇ. ಇವರಿಗೆ ಮಾಡದಂತ ಕೆಲಸವನ್ನು 33 ತಿಂಗಳಲ್ಲಿ ಮಾಡಿದ್ರು. ಇವ್ರ ಕೈಯಾಗ 30 ವರ್ಷ ಇತ್ತು. ಲೈನ್ಮ್ಯಾನ್ ಫೋನ್ ಮಾಡ್ತಾ ಇರಲಿಲ್ಲ, ಲೈನ್ಮ್ಯಾನ್ ಮಾತು ಕೇಳ್ತಿಲ್ಲ. ನಿರ್ದೇಶಕರ ಪಾಪ ಹೋಗಿ ಬಿಸ್ಕಿಟ್ಟ ಚಾ ತಿಂದು ಬರ್ತಿದ್ರು. ಇವರು ಕೂಡ ಏನು ಕಿಮ್ಮತ್ ಸಿಗ್ತಿರ್ಲಿಲ್ಲ, ಎಲ್ಲ ಬಾಗಿಯೊಳಗೆ ಹೋಗ್ಬೇಕು. ಹಿಂಗಾಗಿ ಇವರು ಹೊರಗೆ ಬಿದ್ರು. 11 ಜನ ಹೊರಗೆ ಬಿದ್ರು. ಸತೀಶ್ ಜಾರಕಿಹೊಳಿ ನೇತೃತ್ವ ಇತ್ತು, ಗಟ್ಟಿ ನೇತೃತ್ವ ಇತ್ತು. ಮತ್ತೆ ಎಲ್ಲಿ ಮುನ್ನೋಳೆಯಲ್ಲಿ 3,70,00,000 ಪೈಲಟ್ ಯೋಜನೆ ತಂದ್ರು. 856 ಮನೆಗಳಿಗೆ ವಿದ್ಯುತ್ ಸಪ್ಲೈ ಮಾಡಿದ್ರು. ಇವ್ರ ಟಾರ್ಗೆಟ್ ಏನಿತ್ತಂದ್ರೆ 100 TC ಕುಣಿಸ್ಬೇಕಂತಿತ್ತು. 80 ದಿವಸ 90 TC ಕುಣಿಸಿದ್ದಾರೆ. ಎಷ್ಟು ಸಾಧನೆ ಅದು, ಏನೂ ಆಗದೇ ಇದ್ದಂಥದ್ದು ಸಾಧನೆ. ಯಾಕಾಯ್ತದ? ಸತೀಶ್ ಜಾರಕಿಹೊಳಿ ನೇತೃತ್ವ ಇತ್ತು, ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಅನಸಾಬ್ ಜೋಲಿ ಅವರು ಇವ್ರ ನೇತೃತ್ವದಲ್ಲಿ ಭರ್ಜರಿಯಾಗಿ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅನೇಕರು ಡೈರೆಕ್ಟರ್ಗಳು ಹೋಗಿ ಹೇಳ್ತಾ ಇದ್ದಾರೆ, ನೋಡಿ ನಮ್ಮ ಸಾಧನೆ ನೋಡಿ ನೀವು ಕೊಡಿ. ಪೈಲಟ್ ಯೋಜನೆಯಲ್ಲಿ ದೊಡ್ಡ ಸಾಧನೆಯನ್ನು ನಾವು ಮಾಡಿದ್ದೇವೆ, ಅದಕ್ಕೆ ನಮ್ಗೆ ಹಾಕ್ರಿ. ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಾವು ಉಳಿಸ್ತೇವೆ, ಬೆಳೆಸ್ತೇವೆ. 700 ಕೋಟಿ ರೂಪಾಯಿ ಎಲ್ಲಿ ಹೋತು? ಆ ಹಿಂದಿನ ಸಕ್ಕರೆ ಕಾರ್ಖಾನೆ ನೋಡ್ರಿ, ಈಗ ಹೋಗಿ ನೋಡ್ರಿ. ಅಭಿವೃದ್ಧಿಯನ್ನ ಸಾಧಿಸುವಂತ ಹಾದಿಯಲ್ಲಿ ನಾವು ನಡೆದೇ. ಎರಡೂ ಕಸ್ಕೋಣ. ಇನ್ನು ಅಪ್ಪನಗೌಡರ ಏನು ಪೆನಲ್ ಇದೆ ಅದು ಬಹಳ ಮಹತ್ವದ್ದು. ಏನು ವಿದ್ಯುತ್ ಸಹಕಾರಿ ಏನು ಸಂಘ ಇದೆ ಅದಕ್ಕೆ ಅಪ್ಪನಗೌಡ ಪಾಟೀಲ್ರ ವಿದ್ಯುತ್ ಸಹಕಾರಿ ಸಂಘ ಮಾಡ್ತೇವೆ, ಹೆಸರು ಬದಲಿಸ್ತೇವೆ ಅಂತ ಹೇಳಿದಾರೆ. ಅದು ಸ್ವಾಗತನ. ಅದು ಯಾಕಂದ್ರೆ ಅವ್ರ ಹೆಸರು ಇರಲಿಲ್ಲ. ಇನ್ನು ಹೀರಾ ಸಕ್ಕರೆ ಕಾರ್ಖಾನೆ ಐತಿ, ಅದು ಬಸಗೌಡರು ಕೂಡ ಬಹಳ ಪ್ರಯತ್ನ ಮಾಡಿದ್ದಾರೆ. ಅವ್ರದ್ದು ಕೂಡ ಹೆಸರು ಅಲ್ಲಿ ಇರಲಿ, ಇಲ್ಲಿ ಇರಲಿ. ಕತ್ತಿಗಳನ್ನು ಮುರಿಬೇಕು, AB ಪಾಟೀಲ್ನ ಸೋಲಿಸ್ಬೇಕಂದ್ರೆ ಇದೇ ತಂತ್ರಗಾರಿಕೆ ಕೊಡಬೇಕು. ಮತ್ತು ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆ ಕೊಡುವಲ್ಲಿ ನಂಬರ್ 1. ಅವ್ರಿಗೆ ಏನು ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಎಸ್. ಅವ್ರ ಮುಂದೆ ಏನ ಬೇಕಾದ್ ಮಾಡಲಿ ರಾಜಕಾರಣ. ಅದ್ರಿಗೆ ಸದ್ಯದ್ದೇ ಪರಿಸ್ಥಿತಿಯಲ್ಲಿ ವಿದ್ಯುತ್ ಸಹಕಾರಿ ಇದೆ ದೊಡ್ಡ ಪ್ರಮಾಣದಲ್ಲಿ. 2013ರಲ್ಲಿ ಈ ಯೋಜನೆ ನಿರಂತರ ವಿದ್ಯುತ್ ಯೋಜನೆ ಬಂದಿತ್ತು. ಆದ್ರೂ ಕೂಡ ಅಲ್ಲಿಂದ ಇಲ್ಲಿವರೆಗೆ ಕತ್ತಿಯವರು ಏನೂ ಮಾಡಲಿಲ್ಲ. ಅದ್ರ ಸತೀಶ್ ಜಾರಕಿಹೊಳಿ ಹೋಗಿ 11 ಡೈರೆಕ್ಟರ್ ಹೋಗಿ ಹೇಳಿದ್ರು, ತಕ್ಷಣ ಫೈಲ್ ಎಲ್ಲ ಪ್ರತಿಯೊಂದು ಊರಲ್ಲಿ ಸಂತೋಷದ ವಾತಾವರಣ ಇದೆ. ನಮಗೆ ಸಿಗ್ತಾ ಇದೆಲ್ಲ. ಹಿಂದ ಅವ್ರ ನೇಮಕದಲ್ಲಿ ಅಕ್ರಮ, ಇವ್ರ ನೇಮಕದಲ್ಲಿ ಅಕ್ರಮ, TC ಕೊಡಬೇಕಾದ್ರ ದುಡ್ಡ ತೆಗೆದುಕೊಂತ ಆರೋಪ ಇತ್ತು. ಅವ್ರು ಈಗೇನ ಡೈರೆಕ್ಟರ್ ಇದಾರೆ, ಅವರು ಕೂಡ ಅಲ್ಲಿ ಶಾಮೀಲ ಇದ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈಗ ಹೇಳ್ತಾ ಇದಾರೆ ಅವರು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಬೆಂಬಲಿದೆ, ಮತ್ತು ದುಡ್ಡು ಇದೆ, ಅಧಿಕಾರನೂ ಇದೆ, ಮತ್ತು ಜನನೂ ಇದ್ದಾರೆ. ಅದು ಹೊರಗಿನವರು ಒಳಗಿನವರು ಅಂತ ಏನು ಎಬ್ಸಿದಾರಲ್ಲ ಅದು ಸುಳ್ಳದು. ಹೊರಗಿಲ್ಲ ಒಳಗಿಲ್ಲ, ಅವರೇ ಇದ್ದಾರೆ. ಹುಕ್ಕೇರಿ ತಾಲೂಕಿನ ಡೈರೆಕ್ಟರ್ ಅವರೇ ಇದ್ದಾರೆ. ಮತ್ತು ಜಾತಿ ನಮ್ದು ಹಂಗ ನಮ್ದು ಹಿಂಗ, ನಾವು ಅವರು ನೀವಿವರು, ಹೊರಗಿನವ್ರು ಬಂದ್ರೆ ನಮಗಿಲ್ಲಿ ನಮ್ಮ ಸಾಮ್ರಾಜ್ಯನ ಮುಗೀತು ಅಂತೇಳಿ ಈಗ ಲಿಂಗಾಯತ್ ಅಂತೇಳಿ ಒಂದು ಶಬ್ದವನ್ನು ಉಪಯೋಗ ಮಾಡ್ಕೊತಿದ್ದಾರೆ.
ಬರೇ ಚುನಾವಣೆ ಬಂದಾಗ ಇವ್ರು ಲಿಂಗಾಯತ್ ನೆನಪಾಗ್ತೈತೆ. ಕತ್ತಿಗಳಿಗಾಗಲಿ ಎ ಬಿ ಆಗಲಿ ಇವ್ರು ಏನು ಸಾಧನೆ ಮಾಡಿದ್ದಾರೆ. ಎ ಬಿ ಪಾಟೀಲ್ ಬೆಳಗಾವಕ್ಕೆ ಭೇಟಿ ಆಗ್ಬೇಕಾದ್ರೆ ಎಷ್ಟು ಜನ ದಾರಿ ಕಾಯ್ತಿದ್ರು. ಮತ್ತು ಅಲ್ಲಿಂದ ಟೆಂಪೋ ತೊಗೊಂಡು ಬರೋರು, ಇವ್ರು ಚಹಾ ಕುಡಿದು 12 ಗಂಟೆ ಹೊರಗೆ ಬಿಡೋರು. ಏನೋ ಸಣ್ಣ ಕೆಲಸ, ಒಬ್ಬ ಪಿ ಎಸ್ ಐ ಫೋನ್ ಮಾಡಂತ, ಇಲ್ಲಿ ಪಿ ಎಸ್ ಐ ಫೋನ್ ಮಾಡೋರು, ಅಲ್ಲಿ ಕೆಲಸ ಆಗ್ತಾ ಇರಲಿಲ್ಲ. ಅಂಥ ಲೀಡ್ರ್ ಇವರು. ಅಂಥ ಲೀಡ್ರ್ ಕೈಯಲ್ಲಿ ಇನ್ನು ಸಿಗಂಗಿಲ್ಲ. ಈಗ ಮುಗೀತೀಗ. ಈಗ ಏನಿದ್ರು ಕಂಪ್ನಿದು ಮುಗೀತೀಗ. ಈಗ ಏನಿದ್ರು ಅಪ್ಪನಗೌಡರು ಮತ್ತು ಬಸನಗೌಡರ ಹೆಸರು ಮೇಲೆ ಏನು ರಾಜಕಾರಣ ಮಾಡ್ತಾರೆ, ಅದಕ್ಕೆ ಭಾಳ ಕರೆಕ್ಟ್ ಅದು. ಯಾಕಂದ್ರೆ ಅವ್ರ ಹೆಸರು ಉಳಿಬೇಕಲ್ಲ. ಮತ್ತು ಸಕ್ಕರೆ ಕಾರ್ಖಾನೆಗೆ ಅವರು ಬಸನಗೌಡರ ಹೆಸರು ಇಡ್ರಿ, ಅಪ್ಪನಗೌಡರದು ವಿದ್ಯುತ್ ಸಹಕಾರಿ ಸಂಘಕ್ಕೆ ಹೆಸರು ಇಡ್ರಿ. ನಿಮ್ದು ಬಂದ ಬರ್ತಿತ್ತು ಅದು 28ನೇ ತಾರೀಕು ಏನು ಜಗ್ಗಿ ಕುಸ್ತಿ 6 ಗಂಟೆಗೆಲ್ಲ ಹೊರಗೆ ಬರ್ತಿತ್ತು. ಅದ ಸತೀಶ್ ಜಾರಕಿಹೊಳಿ ಹೇಳಿದಾರೆ, ಬರೇ ಭಾಷಣ ಮಾಡಿ ಕೂಗಾಡಿದ್ರೆ ಆಗೋದಿಲ್ಲ. ರಮೇಶ್ ಕತ್ತಿ ಭಾಷಣ ಮಾಡೋದು ಭಾಳ ಎಕ್ಸ್ಪರ್ಟ್ ಅಂತ ಹೇಳಿದಾರೆ ಅವರು. ಅದನ್ನು ನಾವು ಭಾಷಣ ಮಾಡಂಗಿಲ್ಲ, ನಾವು ರೇಷನ್ ಕೊಡ್ತೇವೆ ಅಂತ ಇವರು ಸತೀಶ್ ಜಾರಕಿಹೊಳಿ ಅವರು. ಇದಕ್ಕೆ ಮಾಸ್ಟರ್ ಮೈಂಡ್ ಅಂತಾರೆ. ಅದಕ್ಕೆ ಚಿಕ್ಕೋಡಿಯಲ್ಲಿ ಇಲ್ಲೇ ಕೂತು ಆ ಚಿಕ್ಕೋಡಿಯಲ್ಲಿ MP ಆರಿಸ್ತಂದ್ರು. ಇನ್ನು 18 MLA ಏನಿದಾವ 14 ತಂದೆ ತರ್ತಾರೆ, CM ಆಗೇ ಆಗ್ತಾರೆ. ಅದರಲ್ಲಿ ಯಾರೂ ತಡ್ಲಿಕ್ಕೆ ಆಗೋದಿಲ್ಲ. ಅದು ಜಾತಿ ರಾಜಕಾರಣ ಇಲ್ಲೇ ಇಲ್ಲ. ಮತ್ತು ಬಸವನವರು ಸಾಂಸ್ಕೃತಿಕ ನಾಯಕ ಅಂತ ಒತ್ತಡ ತಂದು ಸಿದ್ದರಾಮಯ್ಯವ್ರ ಕಡೆ ಹೇಳಿಸ್ಬಿಟ್ರು. ಆದರೂ ಪ್ರಸ್ತಾವನೆ ಹೋಯ್ತು. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಪ್ರಸ್ತಾವನೆ ಸಹಿತ ಕಳಿಸಿರು. ಈಗ ಕೇಂದ್ರ ಸರ್ಕಾರ ಇಟ್ಕೊಂಡು ಕೊಂಡಿದೆ. ಅವ್ರು ಅದನ್ನು ಬೇಗನೆ ಮಾಡಬೇಕು. ಈಗ ವಿದ್ಯುತ್ ಸಹಕಾರಿಗೆ ಮತ್ತೆ ಬರೋಣ. ಇಲ್ಲಿ ಒಂದು ಫೋನ್ ಮಾಡಿದ್ರೆ ಸಾಕು, ಎಲ್ಲರೂ ಹಾಜರ್. ಮೊದಲ ಇವರು ಡೈರೆಕ್ಟರ್ ಕೂಡ ಅಲ್ಲೇ ಹೋಗ್ಬೇಕು, ಬಸವನಬಾಗಿ ಹೋಗ್ಬೇಕು. ಅಲ್ಲಿ ಎಳವ್ರ ಕತ್ತಿಯವ್ರು ಅವಾಗ ಎದ್ದವ್ರು ಏನಪ್ಪ ಅಂತ ಕೇಳೋರು. ಅದಾಗೋದಿಲ್ಲ, ಹೋಗೋದಿಲ್ಲ. ದುಡ್ಡಿದ್ರೆ ಕೆಲಸ ಮಾಡೋರು. ಹಿಂಗೆ ಕಪಿ ಮಸ್ಟಿಯಲ್ಲಿ ಇತ್ತು 30 ವರ್ಷ. 1995ರಿಂದ ಇನ್ನು ಎಲ್ಲ ಅಲ್ಲಿ ಲೂಟಿ ಮಾಡಿದ್ರು. ವಿಶ್ವನಾಥ್ ಶುಗರ್ಗೆ ಹಾಕಿರು, ಇಲ್ಲಿ ಸಾಮಾನು ಖರೀದಿ ಮಾಡೋರು, ಅಲ್ಲಿ ಹಾಕಿಬಿಡೋರು. ಅದು ಅವ್ರ ದೊಡ್ಡ ಸಾಧನೆ. ಏನೋ ಕತೆ ಹೇಳ್ತಾರೆ ಈ ಪಟ್ಟಿ ಹತ್ರ, ಇಲ್ಲ DCC ಬ್ಯಾಂಕ್ದಲ್ಲಿ ಏನು ಐತಿ, ನಂತರ ನಾವು ಆಮೇಲೆ ಹೇಳ್ತೇವಂತ. ಆಮೇಲೆ ಏನು ಹೇಳೋರು, ಈಗ ಹೇಳಲ್ಲ. ಎಷ್ಟು ಲೂಟಿ ಮಾಡಿದ್ರೆ ಅಲ್ಲಿ ಈಗ ಹೇಳ್ರಿ. ಯಾರ್ಯಾರು ಸಾಲ ಕೊಟ್ಟಿದ್ರಿ, ನಿಮ್ಮ ಮಂದಿಗೆ ಏನೋ ಹೆಚ್ಚು ಸಾಲ ಕೊಟ್ಟಿದ್ರಿ ರೈತರಿಗೆ. ಉಳಿದ ತಾಲೂಕು ನೆನಪಾಗಲಿಲ್ಲ. ಈಗ ಚುನಾವಣೆ ಬಂದಾಗ ನಾವೆಲ್ಲ ಒಂದು ನಮ್ಮಿಂದಲೇ ಎಲ್ಲ ನಾವೇ ಎಲ್ಲ ಅಂತ ಯಾರು ನಂಬಂಗಿಲ್ಲ ನಿಮಗೆ. ಇಪ್ಪಟ್ಟು 3 ಸಲ ಸುತ್ತಿದ್ರೆ ಅವ್ರನ್ನ ಬಿಟ್ಟು ಬಿಡ್ರಿ. ಮತ್ತು ಹೀರಾ ಸಕ್ಕರೆ ಕಾರ್ಖಾನೆ ನಿಮ್ಮ ಕಡೆ ಡೈರೆಕ್ಟರ್ ಬಂದಿದ್ರು, ನೀವು ಹೇಗಾದ್ರೂ ಮಾಡಿ 300 ಕೋಟಿ ತೆಗೆದು ಕೊಡ್ತೇವೆ ಅಂತ ಹೇಳಿದ್ವಿ. ಎಲ್ಲಿಂದ ತೆಗೆದವರು? ಸಾಧ್ಯ ಇಲ್ಲ ಅಂದ್ಕೊಂಡು ಮತ್ತೆ ಈ ಕಡೆ ಬಂದರು. ಏನು ದುಡ್ಡು ತೆಗೆದುಕೊಂಡು ಬಂದಿರಲಿಲ್ಲ ಅನಸಬ್ ಜೊಲೆ ನೇತೃತ್ವದಲ್ಲೇ. ಮತ್ತೆ ಹೆಂಗೆ ಹೋಗಿದ್ರು ಗೊತ್ತಾಗ್ತಿ ಇವ್ರಿಗೆ, ಇನ್ನೇನು ಕೆಲಸ ಹಂಗಿಲ್ಲ ಅಂತೇಳಿ ಮತ್ತೆ ಈ ಕಡೆ ಬಂದರು. ಅದೇ ಅನಸಬ್ ಜೊಲೆ ದುಡ್ಡು ಕೊಟ್ಟರು. ಸತೀಶನ ಹೇಳಿದ್ರು ಕೊಡಪ್ಪ ಮತ್ತು ಅದು ನಡೆಸು. ಭಾರತೀಯ ಜಾರಕಿಹೊಳಿ ಸಪೋರ್ಟ್ ಕೊಟ್ಟರು. ಹೌದು, ನಮ್ಮ ಕೈಯಲ್ಲಿ ನಾವು ತಗೋಣ, ಯಾಕಂದ್ರೆ ಹಾಳು ಮಾಡಿಬಿಟ್ಟಿದ್ದಾರೆ. ಇನ್ನು ವಿದ್ಯುತ್ ಸಹಕಾರದ ಗೆಲುವು 100%. ಅದು ಸತೀಶ್ ಜಾರಕಿಹೊಳಿ ಗೆಲುವು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಅಪ್ಪನಗೌಡ ಪಾಟೀಲ್ ಗೆಲುವು. ಅವ್ರೇನು ಸ್ಥಾಪನೆ ಮಾಡಿದಾರೆ 1970ರಲ್ಲಿ ಸ್ಥಾಪನೆ ಮಾಡಿದ್ರೆ ಅವ್ರ ಗೆಲುವು ಅಂತ ಹೇಳ್ರಿ. ಮತ್ತು ಹೀರಾ ಸಕ್ಕರೆ ಕಾರ್ಖಾನೆ ಗೆಲುವು ಅಂದ್ರೆ ಸತೀಶ್ ಜಾರಕಿಹೊಳಿ ಗೆಲುವು ಅನ್ನಕ್ಕೆ ಹೋಗ್ಬೇಡ್ರಿ. ಈಗ ಸದ್ಯಕ್ಕೆ ಅನ್ನಕ್ಕೆ ಹೋಗ್ಬೇಡ್ರಿ, ಏನು ಸುಮ್ಮನೆ ಅಪ್ಪನಗೌಡ ಪಾಟೀಲ್ ಪೆನ್ನಲ್ಲಕ್ಕೆ ಗೆಲುವು ಅಂತ ಹಿಂಗೆ ಹೇಳ್ರಿ. ಅದು ಬರೋಬರೈತೆ. ಇನ್ನು DCC ಬ್ಯಾಂಕ್ ಅನ್ಕ ಕಸ್ಕೊಂಡ್ಬಿಡ್ತಾರೆ, ಅದ್ರೇನು ಪ್ರಶ್ನೆ ಇಲ್ಲ. ಇನ್ನು ಹೆಂಗೆ ಸೋಲಿಸ್ತಾರ ಅನ್ನೋದು ಬೇಕಾಗಿತ್ತು ಅಷ್ಟೇ. ರಮೇಶ್ ಕತ್ತಿನ ಹೆಂಗೆ ಸೋಲಿಸ್ತಾರೋ, ಯಾಕಂದ್ರೆ 27 ವರ್ಷ ಅಲ್ಲಿ DCC ಬ್ಯಾಂಕ್ದಲ್ಲಿ ಚೇರ್ಮನ್ ಮತ್ತು ನಿರ್ದೇಶಕ ಆದವರು, ಎಲ್ಲ ಅನುಭವ ಇದೆ. ನಂತರ ಏನೋ 90 ಸೊಸೈಟಿಯಲ್ಲಿ 60 ಇವ್ರ ಕಡೆ ಅಂತ ಹೇಳ್ತಾರೆ, 30 ಅಷ್ಟೇ ಇದಾವ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಏನು ಪ್ಲಾನ್ ಮಾಡ್ತಾರೆ ನೋಡ್ಬೇಕು. ಅಲ್ಲೊಂದು ಸ್ವಲ್ಪ ರಮೇಶ್ ಕತ್ತಿನಲ್ಲಿ ಕೆಡಿದ್ರು ಅಂದ್ರೆ ಮುಗೀತು. ಅವ ಅದಕ್ಕೆ 2 ತಗೋತಾರೆ, ಅದ್ರಾಗ ಏನು ಡೌಟನೇ ಇಲ್ಲ. ಹೀರಾ ಸಕ್ಕರೆ ಕಾರ್ಖಾನೆ ಅನ್ಕ ತಗೊಂಡಿದ್ದಾರೆ. ಮತ್ತು ಈಗ ಸ್ವಲ್ಪ 28ನೇ ತಾರೀಕು ಗುಲಾಲ ಹಾರ್ತೈತೆ ಅದು 6 ಗಂಟೆಗೆ. ನಂತರ DCC ಬ್ಯಾಂಕದು ಕತೆ ಹಂಗೆ ಐತೆ. ಅದನ್ನು ಕೂಡ ಏನು ತಮ್ಮ ಬೆಂಬಲಿಗರನ್ನು ಏನು ಸಂಗಮ್ ಸಕ್ಕರೆ ಕಾರ್ಖಾನೆ ಏನು ಅಧ್ಯಕ್ಷಿದ್ರು ಅವ್ರನ್ನ ಪಾಟೀಲ್ರ ಅವನು ಆರಿಸ್ತಾರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಒಂದು 2-3 ಮತ ಅಂತರ ಆಗ್ಬೋದು. ಅದ್ರ ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ಏನಾರ ಪ್ಯಾಕೆಟ್ ಹಂಚಿದ್ರೆ ಮುಗಿದೋದು, ಅಲ್ಲಿ ಮುಗಿಸ್ತಾರೆ ಅವ್ರು. ಸತೀಶ್ ಜಾರಕಿಹೊಳಿ ಗೊತ್ತೈತೆ ಎಲ್ಲಿ ಹಂಚಬೇಕು ಎಲ್ಲಿ ಹಂಚಬಾರ್ದು, ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು, ಯಾರು ನಮ್ಮವರು ಯಾರು ಹೊರಗಿನವರು ಅಂತ ಗೊತ್ತೈತೆ. ಅದು ಅದಕ್ಕೆ ಜಾತಿ ರಾಜಕಾರಣವನ್ನ ಬಿಟ್ಟು ಬಿಡಬೇಕು. ಹೊರಗಿನವ್ರು ಒಳಗಿನವ್ರು ಏನೂ ಇಲ್ಲಲ್ಲಿ, ಎಲ್ಲರೂ ಒಳಗಿನವ್ರನ್ನ ಅಂತೇಳಿ ಹೇಳಿದಾರೆ. ನಿರ್ದೇಶಕರು ಹೋಗಿ ಎಲ್ಲರ ಮನವರಿಕೆ ಮಾಡತ್ತಾರ. ಜನ ಖುಷಿಯಾಗಿ ಸೀಟೆ ಉದಾತಾರ. ಎಲ್ಲ ಕಡೆ ಸಭೆ ಸಮಾರಂಭಗಳು ನಡೆದವ. ಅಲ್ಲಿ ಡೈರೆಕ್ಟರ್ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಜನರಿಗೆ ತಿಳಿ ಹೇಳ್ತಾ ಇದ್ದಾರೆ, ಹೀರಾ ಸಕ್ಕರೆ ಕಾರ್ಖಾನೆ 700 ಕೋಟಿ ಹೆಂಗೆ ಲಾಸ್ ಆಯ್ತು, ಯಾರ ಮನೆಗೆ ಹೋತು ಅಂತ ಕೇಳ್ತಾರೆ.
30 ವರ್ಷ ಆಡಳಿತ ಮಾಡಿದ್ರು. ವಿದ್ಯುತ್ ಸಹಕಾರದಲ್ಲಿ ಏನ್ ಸಾಧನೆ ಮಾಡಿದ್ರು? ಏನೂ ಇಲ್ಲ. ಇವರ 80 ದಿವಸದಲ್ಲಿ ನಾವು 90 ಟಿಸಿ ಕುಣಿಸಿದ ಅಂತ ಹೇಳಿದಾರೆ. ಇನ್ನೊಂದು 10 ಟಿಸಿ ಅಷ್ಟೇ ಕುಣಿಸ್ಬೇಕು. ಯಾಕಂದ್ರೆ ಟಾರ್ಗೆಟ್ ಇದ್ದದ 100, ಮತ್ತೆ ಹೆಚ್ಚಬಾರ್ದ್ರೆ ಮತ್ತೆ ಮಾಡ್ತೇವೆ ಅಂತ ಹೇಳಿದಾರೆ. ಸದ್ಯ ಹೇಳಿದಾರೆ ನಿಮ್ಗೆ ಎಷ್ಟು ಬೇಕಾಷ್ಟು ತಗೋರಿ, ನಾ ಕೊಡ್ತೇನೆ. ಮತ್ತು ಪೈಲಟ್ ಯೋಜನೆ ದೊಡ್ಡ ಯೋಜನೆ ಅದು. ಎಲ್ಲಿ ಮುನ್ನೋಳಿ ಅಷ್ಟೇ ಅಲ್ಲ, 3,70,00,000 ಪೈಲಟ್ ಯೋಜನೆ ಹಾಕಿದ್ದಾರೆ. ಅದು ಅಷ್ಟೇ ಅಲ್ಲ, ಇನ್ನು ಅನೇಕ ಗ್ರಾಮಗಳಲ್ಲಿ 124 ಮನೆಗೆ ಏನೂ ಇದನ್ನ ಇರಲಿಲ್ಲ, ವಿದ್ಯುತ್ ಇರಲಿಲ್ಲ. ಅವ್ರಿಗೆ ಕೊಟ್ಬಿಡ ಅಂತ ಹೇಳಿಬಿಟ್ರು. ಅವ್ರಿಗೆ ಹಕ್ಕುಪತ್ರನೂ ಕೊಟ್ಬಿಟ್ರು. ಇವ್ರ ಕೈ ಯಾಕೆ ಆಗಲಿಲ್ಲ ಅಂತ ಪ್ರಶ್ನೆ ಕೇಳತ್ತಾರ. ಜನರಿಗೆ ಮುಟ್ಟಾತೈತೆ. ಜನ ಹೊರಗಿನ ನೋಡತ್ತಿಲ್ಲ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮತ ಅಂತ ಹೇಳತ್ತಾರ. ಅದು ಹಾಗೆ ಆಗ್ತೈತೆ. ಒಟ್ಟಾರೆ ಇಲ್ಲಿ ಕೆ ಮತ್ತು ಜೆ ಏನಿಲ್ಲ, ಅಪ್ಪನಗೌಡ ಪಾಟೀಲ್ರಿಗೆ ಗೆಲುವಾಗ್ತೈತಿ. ಅಲ್ಲಿ ಜನರ ಗೆಲುವಾಗ್ತೈತಿ, ಜನರ ಸಾಮಾನ್ಯರ ಗೆಲುವಾಗ್ತೈತಿ, ಮತದಾರರ ಗೆಲುವಾಗ್ತೈತಿ. ದುಷ್ಟ ಶಕ್ತಿಗಳನ್ನು ಓಡಿಸಿ ಹೋಗ್ಲಿಕ್ಕೆ ಇದೊಂದು ದೊಡ್ಡ ಅವಕಾಶ ಇದೆ. 15 ಮತ ಏನಿದೆ ಅದು ನಮ್ಮ ಪೆರಡಿಗೆ ಹಾಕೋಣ ಕೇಳ್ಕೊತಾರೆ. ಇನ್ನು ಹೀರಾ ಸಕ್ಕರೆ ಕಾರ್ಖಾನೆಗೂ ಅದೇ ಗತಿ ಇದೆ. ಮತ್ತು DCC ಬ್ಯಾಂಕ್ದಲ್ಲಿ ಅಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಮನುಷ್ಯನ ಆರಿಸಿ ತರ್ತಾರ. ಅದು ಸ್ವಲ್ಪ ಡೌಟ್ ಇದೆ. 1-2 ಮತ ಹೆಚ್ಚು ಕಡಿಮೆ ಆಗಿ ರಮೇಶ್ ಕತ್ತಿ ಗೆಲ್ಲಬಹುದು. ಯಾಕಂದ್ರೆ ಸ್ವಲ್ಪ ಹಿಡ್ತಿದೆ. ಅದನ್ನು ಹಿಡ್ತಿ ಎಷ್ಟು ಸಡ್ಲ ಮಾಡ್ತಾರೋ ಅದ್ರ ಮೇಲೆ. ನಮಸ್ಕಾರ. ಹಾಗೂ ಹುಕ್ಕೇರಿಯಲ್ಲಿ ನಡೆದಂತ ಚುನಾವಣೆಯಲ್ಲಿ ಜಾತಿ, ಭಾಷಾ, ಹೊರಗಿನವರು, ಒಳಗಿನವರು, ಯಾಕೆ ಇದು ಬಿಟ್ಟು ಬೇರೆ ಏನಾದರೂ ವಿಷಯ ಇಲ್ಲ. ಈ ಸಂಘ ಸಂಸ್ಥೆಯಲ್ಲಿ ಬೇರೆ ವಿಷಯ ಅಲ್ಲ, ಅಭಿವೃದ್ಧಿ ಪರವಾದಂತಹ ವಿಷಯದ ಬಗ್ಗೆ ಚರ್ಚೆ ಮಾಡ್ರಿ. ಯಾರ ಎಲ್ಲಿಂದ ಬಂದ್ರು, ಇದು ಸ್ವತಂತ್ರ ಭಾರತ, ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಯಾರನ್ನು ಎಲ್ಲಿಂದ ಬರ್ಬೋದು. ನಮ್ಮ ದೇಶನಾಗಿನವರ ಇದ್ರಾಯ್ತು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ನಮ್ಮ ತಾಲೂಕಿನ ಒಂದು ವಿಧಾನಸಭೆ ಕ್ಷೇತ್ರದಿಂದ ಸುಮಾರು 3-4 ಸಲ ಆಯ್ಕೆ ಬಂದಿದ್ದಾರೆ. ಜನ ಅವ್ರನ್ನ ಸ್ವೀಕರಿಸಿದ ನಂತರ ನಾವು ಹೊರಗಿನವರಂತ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ನಂಬಿಕೆ ಇದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಹಾಗೂ ಆ ಒಂದು ಘಟನೆಯಲ್ಲಿ ನಮ್ಮ ವಿಶ್ವಾಸ ಇದ್ದಾಗ ನಾವು ಅವ್ರು ಹೊರಗಿನವರಂತ ಅನ್ನಕ್ ಬರಂಗಿಲ್ಲ. ಅದಕ್ಕೆ ದಯವಿಟ್ಟು ಈ ಎಲ್ಲ ವಿಷಯಗಳನ್ನ ಜನರಿಗೆ ನೀವು ಹೇಳಿ ದಾರಿ ತಪ್ಪಿಸೋದು ಬಿಟ್ಟು ಸಂಘ ಸಂಸ್ಥೆಯಲ್ಲಿ ಏನಿತ್ತು, ಏನ್ ಮಾಡ್ತಾ ಇದ್ದೇವೆ, ಮುಂದೆ ಏನ್ ಮಾಡೋದೇವೆ, ಏನ್ ಕೊರತೆ ಇದೆ, ಈ ಎಲ್ಲ ವಿಷಯಗಳನ್ನು ಹೇಳಿ ಜನರ ಮನಸ್ಸು ಸೆಳೆಯೋದು ಬಿಟ್ಟು ನಾವು ಬರೀ ಏನಾರ ಮಿಸ್ಗೈಡ್ ಮಾಡಿ ಜನರಿಗೆ ಇಲ್ಲದ ವಿಷಯಗಳನ್ನು ತಲೆ ಹಾಕಿ ಮೋಸ ಮಾಡೋದು ನಿಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಟಿಕೆಪಿಎಸ್ನ ಸದಸ್ಯರು ಎಲ್ಲರ ಹೊರಗಿರ್ತೀರಪ್ಪ ಅಂತ ಕೇಳಿದೆವು. ನಿಮ್ಗೇನು ಭಯ ಇದ್ದೀರಾ? ನೀವೆಲ್ಲರೇ ಯಾರ ಭಯಕ್ಕ ಅಥವಾ ಒತ್ತಡಕ್ಕ ನಿಮ್ಮ ಒಯ್ಯುವಂಗ ನಿಮ್ಗೆ ಅನಿಸ್ತಿದ್ರ ಹೇಳ್ರಿ ಅಂತ. ಇಲ್ರಿ ನಮ್ಯಾರು ಹೋಗಂಗಿಲ್ಲ, ನಾವೇನೆಲ್ಲ ಹೋಗಂಗಿಲ್ಲ ಅಂತಂದ್ರು. ಅವ್ರವ್ರ ಮನೆಗೆ ಹೋಗ್ಬಿಟ್ರು. ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನಾಗ ಅವ್ರನ್ನೆಲ್ಲ ಹೋದ ನಿಮ್ಮ ಫ್ಯಾಕ್ಟರಿಯಲ್ಲಿ ಇಟ್ಕೊಂಡ್ರು. ಯಾಕಪ್ಪ 30 ವರ್ಷದಂತ ಇದ್ದಂತ ಇಲ್ಲಿ ಕೆಲಸ ಮಾಡಿ ಇಟ್ಟೊಂದು ಫೆಸಿಲಿಟೀಸ್ ಮಾಡಿದೆವು, ಇಟ್ಟು ಒಳ್ಳೆ ಹೆಸರು ಮಾಡಿದೆವು ಅಂತ ಹೇಳುವಂತ ಒಬ್ಬ ಸಹಕಾರಿ ತತ್ವದಲ್ಲಿ ತಮ್ಮದೇ ಆದ ಚಾಪ್ ಮುಗಿಸ್ಕೊಂಡು ಎಲ್ಲಾನ ನಾನ ಮಾಡಿದೆ ಅಂದವ್ರ ಯಾಕೆ ಹೋಗಿ ಇಟ್ಕೊಂಡ್ರಿ ನಂಗೇನು ಕೇಳಿಲ್ಲ. ಯಾಕೆ ನಿಮ್ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ? ನಾವು ಇದೆಲ್ಲ ಕೆಲಸ ಮಾಡಿದೆವು, ಯಾರಿಗೂ ಹೇಳ್ಬೇಡ, ಜನ ಎಲ್ಲಿ ಪ್ರೀತಿಲೇ ಓಟ್ ಹಾಕ್ತಾರಂತ ಹಾಕ್ಬೇಕಂತ ಬಿಟ್ಟು ಬಿಡಬೇಕಾಗಿತ್ತಲ್ಲ. ಜಬರ್ದಸ್ತಿಲೇ ಅವ್ರನ್ನೆಲ್ಲ ಹೋಗಿ ಇಟ್ಟುಕೊಂಡು 8-10 ದಿನಾನೂ ಬಿಟ್ಟಿಲ್ಲ, ಬಹಳಷ್ಟು ಮಂದಿಗಿನ ಬಿಟ್ಟಿಲ್ಲ. ಈ ಒಂದು ವಿಷಯವಾಗಿ ರಾಜಕಾರಣ ಮಾಡ್ತೀವಿ ನೀವು, ನಾವೇ ಹಂಗ್ ಮಾಡೋಂಗಿಲ್ಲ.